ತಿಳ್ಕೊಬಾರದು, ಯಾರು ತಿಳ್ಕೊಳ್ಳಲ್ಲ. ರಾಮಾ ಜೋಯಿಸ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೀಸಲಾತಿ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಡ್ತಾರೆ. ಒಂದು ವೇಳೆ ನಮಗೆ ಕೊಡದೆ ಹೋಗಿದ್ರೆ ನ್ಯಾಯ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ನವರು ಅದನ್ನು ಎತ್ತಿಡಿದೇ ಹೋಗಿದ್ರೆ ಏನಾಯ್ತಿತ್ತು? 73, 74 ತಿದ್ದುಪಡಿಗಳನ್ನ ಹಿಂದುಳಿದವ್ರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ದಲಿತರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಮೀಸಲಾತಿ ಇರಲಿಲ್ಲ. ಗೊತ್ತಾಯ್ತಾ? ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಮೀಸಲಾತಿ ಇರಲಿಲ್ಲ. ಆದ್ರೆ ಮೀಸಲಾತಿ ಸಿಕ್ಕಿದ್ದು 73, 74 ತಿದ್ದುಪಡಿ ಆದ್ಮೇಲೆ. ಇದನ್ನೆಲ್ಲ ಮಾಡಿದವ್ರು ಯಾರು? ಕಾಂಗ್ರೆಸ್ ಅಲ್ಲ, ಮತ್ತೆ ಬಿಜೆಪಿ ಅವ್ರದ್ದು ಏನು ಕೊಡುಗೆ ಏನು ಈ ದೇಶಕ್ಕೆ? ಓಟ್ ಕಳ್ಳತನ, ಓಟ್ ಕಳ್ಳತನ ಮಾಡೋದು ಬಿಟ್ರೆ ಬೇರೆ ಏನಾರು ಮಾಡಿಲ್ಲ ಅವರು. ಸುಳ್ಳು ಹೇಳೋದು, ಅವ್ರ ಮನೆ ದೇವರೇ ಸುಳ್ಳು. ಅವ್ರು ಅದನ್ನ ಬಿಟ್ಟು ಬೇರೆ ಏನಾರು ಹೇಳಕ್ ಸಾಧ್ಯ ಆಗ್ತದ? ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಕಾಂಗ್ರೆಸ್ನವರು ಅಂತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿರಬಾರ್ದು. ಕಾಂಗ್ರೆಸ್ ಅಂತಂದ್ರೆ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ, ಇದು ಒಂದು ಚಳುವಳಿ. ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯ ಪಕ್ಷ ಅಲ್ಲ, ಇದು ಒಂದು ಚಳುವಳಿ ಮತ್ತು ಸಿದ್ಧಾಂತ. ಒಂದು ಸಿದ್ಧಾಂತ, ಒಂದು ಚಳುವಳಿ. ನಾವೆಲ್ಲ ಚಳುವಳಿನಲ್ಲಿ ಇದ್ದೀವಿ, ನೀವೆಲ್ಲ ಚಳುವಳಿನಲ್ಲಿ ಇದ್ದೀರಿ, ಕಾಂಗ್ರೆಸ್ನವರೆಲ್ಲ ಚಳುವಳಿನಲ್ಲಿ ಇದ್ದೀರಿ. ಅಂದ್ರೆ ಬದಲಾವಣೆ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು, ಸಮಾನತೆಯನ್ನು ತರಬೇಕು, ಸಮಾನ ಅವಕಾಶಗಳನ್ನು ಎಲ್ರಿಗೂ ಒದಗಿಸ್ಕೊಡ್ಬೇಕು. ಸಮಾನ ಅವಕಾಶಗಳು ಇಲ್ಲದೇನೆ ಅಸಮಾನತೆ ನಿರ್ಮಾಣ ಆಗಬೇಕು. ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಏಯ್ ಕೂತ್ಕೊಳ್ಳಿ ಕೂತ್ಕೊಳ್ಳೆ ಅಲ್ಲಿ ಇರ್ಲಿ ಕೂತ್ಕೊಳ್ಳಿ. ನಿಮ್ಮನ್ನ ಬಹಳ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇವೆ, ಕೂತ್ಕೊಳ್ಳಿ. JDS ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ತೀರ್ಮಾನ. ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ. ಓಕೆ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.